ಆತ್ಮೀಯ ಕೇಳುಗರಿಗೆ ಸ್ವಾಗತ. ಇದು ನಿಮ್ಮ ನೆಚ್ಚಿನ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನವದೆಹಲಿಯ ರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನ ಮಂಡಳಿಯ ಸಹಯೋಗದೊಂದಿಗೆ ಜನಧ್ವನಿ ಸಮುದಾಯ ರೇಡಿಯೋ ಪ್ರಸಾರ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರ ಮಾಡುತ್ತಿರುವ ಲೆಕ್ಕದ ಕಟ್ಟೆ ಗಣಿತದ ಧಾರಾವಾಹಿಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಲೆಕ್ಕದ ಕಟ್ಟೆಯಲ್ಲಿ ಇವತ್ತು ಬಾಳ ತೂಕದ ಮಾತುಗಳು ನಡೀತಾ ಇವೆ. ಚಟಾಕಿನಿಂದ ಹಿಡಿದು ಟನ್ನವರೆಗೆ ಅಳತೆ ತೂಕ ಹೇಗೆ ಮಾಡುತ್ತಾರೆ ಅನ್ನೋದನ್ನ ಲಕ್ಷ್ಮಿ ಮತ್ತೆ ನಾಗೇಶ ಕೇಳಿಸಿಕೊಳ್ಳುತ್ತಾ ಇದ್ದಾರೆ. ಬನ್ನಿ ನಾವು ಹೋಗಿ ಸ್ವಲ್ಪ ಕಿವಿ ಕೊಡೋಣ. ಲೇ ನಾಗೇಶ, ಲಕ್ಷ್ಮಿ, ನಾಗೇಶ, ಲಕ್ಷ್ಮಿ. ಏನಮ್ಮ? ಮನೇಲಿ ಬೇರೆ ಅಕ್ಕಿ ಬೇಳೆ ಖಾಲಿ ಆಗಿದೆ. ಅಷ್ಟೊತ್ತಲ್ಲೇ ಎದ್ದು ಹೊಲದ ಕಡೆ ಹೋದವ್ರು ಇನ್ನೂ ಬಂದೇ ಇಲ್ವಲ್ಲ. ಅಂಗಡಿಲಾದ್ರೂ ತರ್ಸೋಣ ಅಂದ್ರೆ ನಿಮ್ಮಪ್ಪ ಹೊಲದ ಕಡೆ ಹೋದವ್ರು ಇನ್ನೂ ಬಂದಿಲ್ಲ. ಹೋಗಿ ಪಕ್ಕದ ಮನೆ ರಾಧಕ್ಕನ ಹತ್ರನಾದ್ರೂ 2 ಪಾವ್ ಅಕ್ಕಿ ಇಸ್ಕೊಂಡ್ ಬಾ. ಆಯ್ತಮ್ಮ, ಈಗ್ಲೇ ಹೋಗಿ ಬರ್ತೀನಿ. ಅಮ್ಮ, ಇಷ್ಟು ಬೇಗ ಅಕ್ಕಿ ಖಾಲಿನಾ? ಅಪ್ಪಂಗೆ ಹೇಳಿದ್ರೆ ತರ್ತಿರ್ಲಿಲ್ವಾ? ನಾಗೇಶ, ಅದೆಲ್ಲ ನಿನ್ಗ್ಯಾಕೆ? ಅದೇನೋ ಬರೀಬೇಕು, ತುಂಬಾ ಹೋಮ್ ವರ್ಕ್ ಇದೆ ಅಂತಿದ್ಯಲ್ಲ, ಆ ಕೆಲ್ಸ ಮೊದ್ಲು ಮಾಡು. ಹೋಗು, ಕೋತಿ ತರ ಆಡೋದ್ನ ಬಿಟ್ಟು. ಅಯ್ಯೋ ಆಯ್ತು ಇರಮ್ಮ, ಹಂಗಂದಿದ್ದಕ್ಕೆ ಏನ್ ಇಷ್ಟೊಂದು ಬೈತಿದ್ಯಲ್ಲ. ತರ್ಲೆ ಮಾಡೋದ್ರಲ್ಲಿ ನಿಮ್ಮ ಅಪ್ಪನ್ಗಿಂತ ಏನ್ ಕಮ್ಮಿ ಇಲ್ಲ ನೀನು. ನೋಡು, ಅಕ್ಕ ಬಂದ್ಲಾ ನೋಡು, ಅಡುಗೆಗೆ ಇಡ್ಬೇಕು. ಅಮ್ಮ, ಅಮ್ಮ, ಎಲ್ಲಿದ್ಯಮ್ಮ? ಅಯ್ಯೋ ದೇವ್ರೆ, ಇವ್ರ ಜೊತೆ ಕಿರ್ಚಾಡಿ ನನ್ಗಂತೂ ಸಾಕಾಗಿ ಹೋಗಿದೆ. ಲಕ್ಷ್ಮಿ, ಯಾಕೆ ಈ ತರ ಕಿರ್ಚಾಡ್ಕೊಂಡ್ ಬರ್ತಿದ್ದಾಳೆ? ಏನಾಗಿದೆ ಇವಳಿಗೆ? ಏನೇ ಲಕ್ಷ್ಮಿ, ಯಾಕೆ ಈ ತರ ಕೂಗಾಡ್ತಿದೀಯಾ? ಏನಾಯ್ತು? ಅಮ್ಮ, ಅಮ್ಮ, ನೀನು ರಾಧಕ್ಕನ ಹತ್ರ ಈಸ್ಕೊಂಡ್ ಬಾ ಅಂದಿದ್ದು 2 ಪಾವ್ ಅಕ್ಕಿ ಅಲ್ವಾ? ಆದ್ರೆ ಏ ಅಕ್ಕ, ಪೆದ್ದಿ ನೀನು ಏನ್ ಮಾಡ್ಕೊಂಡು ಬಂದೆ ಇವಾಗ? ಅಕ್ಕಿನ ಈಸ್ಕೊಂಡ್ ಬಂದಿಲ್ವಾ? ಅದಕ್ಕೆ ನಾನು ಹೋಗ್ತೀನಿ ಅಂದೆ. ಅಮ್ಮ ಕೇಳಲಿಲ್ಲ. ಈಗ ನೋಡಮ್ಮ ಲಕ್ಷ್ಮಿ ಏನ್ ಮಾಡ್ಕೊಂಡ್ ಬಂದಿದ್ದಾಳೆ ಅಂತ. ಏಯ್ ನಾಗೇಶ, ಸುಮ್ನೆ ಇರೋ, ತರ್ಲೆ. ನೀನು ಪೆದ್ದ, ನಾನಲ್ಲ. ಏ ನಾಗೇಶ, ಬಾಯಿ ಮುಚ್ಚು. ಸರಿ ಲಕ್ಷ್ಮಿ, ಇವಾಗ ನೀನ್ ಅಕ್ಕಿನ ಈಸ್ಕೊಂಡ್ ಬಂದಿಲ್ವಾ? ಅಮ್ಮ, ಇವಾಗ ಅಕ್ಕಿ ಈಸ್ಕೊಂಡ್ ಬಂದಿದ್ದೀನಿ. ಆದ್ರೆ ನೀನ್ ಹೇಳಿದ್ದು 2 ಪಾವ್ ಅಲ್ವಾ? ಎಷ್ಟ್ ಕೊಟ್ಲು? ಆದ್ರೆ ರಾಧಕ್ಕ ರಾಧಕ್ಕ ಅಂದ್ರೆ ಏನೇ? ಲಕ್ಷ್ಮಿ, ಅಕ್ಕಿ ಇಲ್ಲ ಅಂತೇಳಿದ್ಲಾ? ಇಲ್ಲ ಏನಾದ್ರೂ ಅಂದ್ಲಾ? ಇಲ್ಲ ಅಮ್ಮ, ಅಕ್ಕಿ ಕೊಟ್ರು, ಏನೂ ಅನ್ಲಿಲ್ಲ. ಮತ್ತೆ ಯಾಕೆ ಈ ತರ ಆಡ್ತಾ ಅದು ಇದು ಅಂತ ನಿಂತಿದೀಯಾ? ತಗೋ, ನಡಿ ಮನೆಯೊಳಗೆ. ಅಮ್ಮ, ನೀನ್ ಹೇಳಿದ್ದು ಬರೀ 2 ಪಾವ ಈಸ್ಕೊಂಡ್ ಬಾ ಅಂತ. ಆದ್ರೆ ಅವರು ನಮ್ಮನೇಲಿ ಅಳಿಯೋಕೆ ಪಾವಿಲ್ಲ ಅಂದ್ಬಿಟ್ಟು 1 ಸೇರ್ ಅಕ್ಕಿ ಕೊಟ್ಟಿದ್ದೀನಿ ಅಂತ ನಿಮ್ಮ ಅಮ್ಮನ್ಗೆ ಹೇಳ್ಬಿಡು ಅಂದ್ರು. ಸರಿ ಆಯ್ತು ಬಿಡು, ಇಷ್ಟು ಹೇಳೋಕೆ ಈ ತರ ಆಡ್ತಿದ್ದ? ಅದಲ್ಲ ಅಮ್ಮ,
ಪಾವು ಜಾಸ್ತಿನಾ ಸೇರು ಜಾಸ್ತಿನಾ? ಪಾವು ದೊಡ್ಡದಾ ಸೇರು ದೊಡ್ಡದಾ? ಅವ್ರು ಯಾಕೆ ನಾನು 2 ಪಾವು ಕೇಳಿದ್ರೆ ಪಾವಿಲ್ಲ ಅಂದ್ಬಿಟ್ಟು ಸೇರಲ್ಲಿ ಕೊಟ್ರು? ಲಕ್ಷ್ಮಿ, ಪಾವು ಸೇರ್ಗಿಂತ ಚಿಕ್ಕದು. ಅದಕ್ಕೆ ಪಾವು ಇಲ್ದೆ ಇರೋದಿಕ್ಕೆ ರಾಧಕ್ಕ ಸೇರಲ್ಲಿ ಕೊಟ್ಟು ಕಳ್ಸಿರೋದು. ಅಮ್ಮ, ಹಾಗಾದ್ರೆ ಸೇರು ಪಾವ್ಗಿಂತ ಎಷ್ಟು ದೊಡ್ಡದು? 1 ಸೇರ್ ಅಕ್ಕಿಗೆ 4 ಪಾವ್ ಅಕ್ಕಿ ಸಮ. ಅದಕ್ಕೆ ರಾಧಕ್ಕ ಪಾವು ಇಲ್ಲ ಅಂದ್ಬಿಟ್ಟು 2 ಪಾವ್ ಅಕ್ಕಿ ಕೊಡೋದ್ರ ಬದಲು 1 ಸೇರ್ ಅಕ್ಕಿನ ಕೊಟ್ಟಿರೋದು. ಅಮ್ಮ, ಹಾಗಾದ್ರೆ 4 ಪಾವು ಅಕ್ಕಿಗೆ 1 ಸೇರು ಅಂತಾರ? ಹಾಗಾದ್ರೆ ನಾವು 4 ಪಾವು ಅಕ್ಕಿ ಕೊಡ್ಬೇಕಾ? ಹೌದು ಲಕ್ಷ್ಮಿ, 4 ಪಾವ್ ಅಕ್ಕಿ ಕೊಡ್ಬೇಕು. ರಾಧಕ್ಕ 2 ಪಾವ್ ಅಕ್ಕಿ ಜಾಸ್ತಿ ಕೊಟ್ಟಿದ್ದಾರೆ. ಅಮ್ಮ, ಏನು ಅವ್ರು 1 ಸೇರ್ ಅಕ್ಕಿ ಕೊಟ್ರೆ ನಾವು 4 ಪಾವ್ ಅಕ್ಕಿ ಯಾಕೆ ಕೊಡ್ಬೇಕು? ಯಾಕಮ್ಮ ಅಷ್ಟೊಂದು ಜಾಸ್ತಿ ಕೊಡ್ಬೇಕು? ಇಷ್ಟೊತ್ತು ಅವಳಿಗೆ ಹೇಳಿ ಬಾಯಿ ಮುಚ್ಚಿಸಿದ್ದೆ, ಇನ್ನು ಇವನ್ ತರ್ಲೆ ಮಾಡೋಕ್ ಶುರು ಮಾಡ್ದ. ಅಮ್ಮ, ನಾನೇನಮ್ಮ ತರ್ಲೆ ಮಾಡ್ದೆ? ನಿನ್ ಮಗ ಆ ತರ ತರ್ಲೆ ಮಾಡಿದ್ದು. ಅಲ್ಲಿ ನೋಡು, ಅಪ್ಪ ಬಂದ್ರು. ಅಷ್ಟೊತ್ತಲ್ಲಿ ಹೋದವ್ರು ಇವಾಗ ಬರ್ತಿದ್ದಾರೆ. ಏನೇ ಸೀತಾ, ಮಕ್ಕಳ ಜೊತೆ ಕಿರ್ಚಾಡ್ತಾ ಇರೋ ತರ ಇದೆ. ರೀ, ನನ್ಗೆ ಮಾಡೋಕ್ ಕೆಲ್ಸ ಇಲ್ವಾ? ನಿಮ್ ಮಕ್ಳ ಜೊತೆ ಕಿರ್ಚಾಡೋದೇನಾ ನನ್ ಕೆಲ್ಸ? ನಿಮ್ ತರಾನೇ ನಿಮ್ ಮಕ್ಳು, ಅಷ್ಟೇ ತರ್ಲೆಗಳು. ಲೇ ಸೀತಾ, ನಂತರ ಅಲ್ಲ, ಅವ್ರ ಅಮ್ಮನ್ ತರ ಸ್ವಲ್ಪ ಕಿರ್ಚಾಡೋದು ಜಾಸ್ತಿ ಅಷ್ಟೇ. ಹೌದೌದು, ತಾವೇನ್ ಮಾತಾಡೋದೇ ಇಲ್ವೆಂತೋ. ಸರಿ ಸರಿ. ಏನೇ ಸೀತಾ, ನಾಗೇಶ, ಲಕ್ಷ್ಮಿ ಯಾಕೆ ಈ ತರ ನಿಂತಿದ್ದಾರೆ? ನಿನ್ನ ಏನೋ ಕೇಳ್ತಿರೋ ಆಗಿತ್ತು. ಅಯ್ಯೋ, ನಿಮ್ ಮಕ್ಳದು ಏನಾದ್ರೂ ಇದ್ದಿದ್ದೆ. ರಾಧಕ್ಕನ್ ಮನೆಗೆ 2 ಪಾವ್ ಅಕ್ಕಿ ಇಸ್ಕೊಂಡ್ ಬಾ ಅಂತ ಲಕ್ಷ್ಮಿನ್ ಕಳ್ಸಿದ್ದೆ. ಅವಳೇನೋ ನಮ್ಮನೇಲಿ ಅಳಿಯೋಕ್ ಪಾವು ಇಲ್ಲ ಅಂದ್ಬಿಟ್ಟು 1 ಸೇರ್ ಅಕ್ಕಿ ಕೊಟ್ ಕಳ್ಸಿದ್ದಾಳೆ. ಅದಕ್ಕೆ ಪಾವು ಸೇರು ಚಟಾಕು ಅಂತ ಆಡ್ತಾ ನಿಂತಿದ್ದಾರೆ ಇಬ್ರುನು. ಅಷ್ಟೇನಾ? ಲಕ್ಷ್ಮಿ, ನಾಗೇಶ, ಬನ್ನಿ ಒಳಗಡೆ. ನಡಿಯೇ ಸೀತಾ, ನೀನು ಮನೆ ಒಳಗಡೆ. ಇನ್ನು ಶುರು ಆಯ್ತು. ಅಪ್ಪ ಮಗಳಿಗ್ ಮಾಡಕ್ಕೇನ್ ಕೆಲ್ಸ? ಕೂತ್ಕೊಂಡ್ ಹರಟೆ ಹೊಡಿರಿ, ನನ್ಗೆ ಮನೇಲಿ ತುಂಬಾ ಕೆಲ್ಸ ಇದೆ. ಆಯ್ತು, ಹೋಗು ಸೀತಾ, ಅದೇನ್ ಕೆಲ್ಸ ನೋಡೋಗು. ಎಲ್ಲರಿಗೂ ಸ್ವಾಗತ. ಇದು ಜನಧ್ವನಿ ಸಮುದಾಯ ರೇಡಿಯೋ ತರಂಗ 90.8 ಮಿಲಿಹರ್ಟ್ಸ್. ಕೇಳಿ ಇಂದಿನ ವಿಶೇಷ ಕಾರ್ಯಕ್ರಮ ವಿಜ್ಞಾನ ವಿಸ್ಮಯ. ನಾಗೇಶ, ಎಷ್ಟೊತ್ತಲ್ಲಿ ಬರೀ ರೇಡಿಯೋ ಕೇಳೋದನೋ? ಇಲ್ಲ ನಿಮ್ಮ ಅಮ್ಮನ ಹತ್ರ ಬೈಸ್ಕೊಳ್ಳೋದೇ ಆಯ್ತಲ್ಲ. ಕೂತ್ಕೊಂಡು ಓದ್ಕೊಳ್ಳೋಣ ಬರ್ಕೊಳ್ಳೋಣ ಅಂತ ಅನ್ಸಲ್ವಾ ನಿನ್ಗೆ? ನಿಮ್ ಮೇಷ್ಟ್ರು ಏನು ಓದೋಕೆ ಬರೆಯೋಕೆ ಕೊಟ್ಟಿಲ್ವಾ ನಿಂಗೆ? ಅಪ್ಪ, ಓದುದು ಬರೆಯೋದು ಕೊಟ್ಟಿದ್ರು, ಅದು ಓದಾಯ್ತು ಬರ್ದಾಯ್ತು. ಆದ್ರೆ ನಮ್ ಸರ್ಗೂರ್ ಇಲ್ವಾ, ಅಲ್ಲಿಂದ 1 ರೇಡಿಯೋ ಸ್ಟೇಷನ್ ಬರ್ತದೆ, ಕೇಳಿ ಅಂದಿದ್ರು, ಅದಕ್ಕೆ ಕೇಳ್ತಿದ್ದೆ. ಹೌದಾ? ಯಾವ್ದದು? ಯಾವಾಗಿಂದ ಬರ್ತಿದೆ ನಾಗೇಶ? ಅಪ್ಪ, ನಿಮ್ಗೇನೆ ಗೊತ್ತಿಲ್ವಾ? ಅದು ಅವಾಗ್ಲಿಂದಾನೂ ಬರ್ತಿದ್ಯಂತೆ. ವಿವೇಕಾನಂದ ಆಸ್ಪತ್ರೆ ಇದೆಯಲ್ಲ, ಅಲ್ಲಿ ಜನಧ್ವನಿ ಸಮುದಾಯ ಬಾನುಲಿ ರೇಡಿಯೋ ಕೇಂದ್ರ ಅಂತ ಇದೆಯಂತೆ. ಹೌದಾ? ಇದು ನಿಮ್ಗೆ ಯಾಕೆ ಗೊತ್ತಾಯ್ತು? ನನಗೇನೆ ಗೊತ್ತಿಲ್ಲ. ಅದಕ್ಕೆ ನನ್ನ ಮಕ್ಕಳು ಬುದ್ಧಿವಂತರು ಅನ್ನೋದು. ಅಪ್ಪ, ನಮ್ ಸ್ಕೂಲ್ನಲ್ಲಿ ನಮ್ ಮೇಷ್ಟ್ರು ಹೇಳಿದ್ರು, ವಿವೇಕಾನಂದ ಆಸ್ಪತ್ರೆ ಇದೆಯಲ್ಲ, ಅಲ್ಲಿ ಜನಧ್ವನಿ ಸಮುದಾಯ ಬಾನುಲಿ ರೇಡಿಯೋ ಕೇಂದ್ರ ಅಂತ ಇದೆ ಅಂತೆ. ಅದರಲ್ಲಿ ವಿಜ್ಞಾನ ವಿಸ್ಮಯ ಅಂತ ಕಾರ್ಯಕ್ರಮ ಬರುತ್ತದೆ, ಕೇಳಿ ಅಂದಿದ್ರು, ಅದಕ್ಕೆ ರೇಡಿಯೋ ಹಾಕಿದ್ದೆ ಅಷ್ಟೇ. ಹೌದಾ? ಆ ಸ್ಟೇಷನ್ ಎಷ್ಟರಲ್ಲಿ ಬರುತ್ತೆ ನಾಗೇಶ? ಅಪ್ಪ, 90.8 ಅಂತೆ. ಅದ್ರಲ್ಲಿ ತುಂಬಾ ಕಾರ್ಯಕ್ರಮ ಬರ್ತಾವಂತೆ. ಅದ್ರಲ್ಲಿ ನಮ್ಮ ಮೇಷ್ಟ್ರುನು ವಿಜ್ಞಾನ ವಿಸ್ಮಯ ಅಂತ ಕಾರ್ಯಕ್ರಮ ಬರುತ್ತೆ, ಕೇಳಿ ಅಂದಿದ್ರು. ಸರಿ ಆಯ್ತು. ನಾಗೇಶ, ಲಕ್ಷ್ಮಿ, ಬನ್ನಿ ಇಲ್ಲಿ. ಏನೋ ನಿಮ್ಮ ಅಮ್ಮನ ಕೇಳ್ತಿದ್ರಂತಲ್ಲ, ಸೇರು ಪಾವು ಚಟಾಕು ಅಂತ, ಅದೇನು ಅಂತ ಇವಾಗ ಹೇಳಿ. ಅದೇ ಅಪ್ಪ, ರಾಧಕ್ಕನ್ ಮನೆಗೆ 2 ಪಾವ್ ಅಕ್ಕಿ ಇಸ್ಕೊಂಡ್ ಬಾ ಅಂತ ಅಮ್ಮ ಕಳ್ಸಿದ್ರು. ಅಲ್ಲಿ ರಾಧಕ್ಕ ಪಾವಿಲ್ಲ ಅಂದ್ಬಿಟ್ಟು ಸೇರಲ್ ಕೊಟ್ರು. ಅದಕ್ಕೆ ನಾಗೇಶ ಪಾವು ಅಂದ್ರೆ ಆವು ಅಂತಿದ್ದಾನೆ. ಹೌದಾ? ಲಕ್ಷ್ಮಿ, ನಾಗೇಶ ಪಾವು ಅಂದ್ರೆ ಹಾವು ಅಂತಿದ್ನಾ? ಕರಿಯವನ್ನ. ನಾಗೇಶ, ನಾಗೇಶ, ಅಪ್ಪ ಕರಿತಿದ್ದಾರೆ, ಬಾರೋ. ಹಾ, ಬಂದೆ ಅಕ್ಕ. ಏನಪ್ಪ? ನಿನ್ಗೆ ಸೇರು ಪಾವು ಚಟಾಕು ಅಂದ್ರೆ ಗೊತ್ತಿಲ್ವಾ? ಪಾವು ಅಂದ್ರೆ ಹಾವು ಅಂತಿದಂತಲ್ಲ. ಹೌದು ಅಪ್ಪ, ಸುಮ್ಮನೆ ಅಂತಿತ್ತು. ಆ ಸೇರು ಪಾವು ಚಟಾಕು ಅಂದ್ರೆ ನಂಗೇನ್ ಗೊತ್ತು? ನಾಗೇಶ, ಲಕ್ಷ್ಮಿ, ಒಂದ್ ಕತೆ ಹೇಳ್ಕೊಡ್ತೀನಿ, ಹತ್ರ ಬನ್ನಿ. ನಿಜವಾಗ್ಲೂ? ಸರಿಯಪ್ಪ, ಆಯ್ತು ಹೇಳಿ. ನಾಗೇಶ, ಲಕ್ಷ್ಮಿ, ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ. ಅವನು ತುಂಬಾ ಶಕ್ತಿಶಾಲಿ ರಾಜನಂತೆ. ಅವನು ಯಾವುದೇ ಯುದ್ಧಕ್ಕೋದ್ರೂ ಸೋಲ್ತಾನೆ ಇರ್ಲಿಲ್ವಂತೆ. ಯುದ್ಧಕ್ಕೆ ಹೋದ್ ಕಡೆಲೆಲ್ಲ ಗೆದ್ದು ಬರ್ತಿದ್ನಂತೆ. ಆಮೇಲೆ ಅಪ್ಪ ಅಪ್ಪ ಆಮೇಲೆ ಏನಪ್ಪ? ಹೇಳ್ತೀನಿ ಇರೋ ನಾಗೇಶ. ಆಮೇಲೆ ಈ ರಾಜನಿಗೆ ಸೋತ್ರ ಬೇರೆ ರಾಜ್ಯಗಳು ಇದ್ರಲ್ಲ, ಅವರ ಅರ್ಧ ರಾಜ್ಯವನ್ನ ಕೊಡ್ಬೇಕಾಗಿತ್ತು ಇವ್ರಿಗೆ. ಹೌದಾ ಅಪ್ಪ? ಆಮೇಲೆ ಆ ರಾಜ್ಯದಲ್ಲಿರುವ ಚಿನ್ನ ವಜ್ರ ವೈಡೂರ್ಯವನ್ನ ಕೊಳಗದಲ್ಲಿ ಅಳತೆ ಮಾಡ್ತಿದ್ರಂತೆ. ಅದನ್ನ ಕಪ್ಪ ಕಾಣಿಕೆ ಅಂತ ಕರೀತಿದ್ರು. ಅಪ್ಪ ಅಪ್ಪ
ಏನೋ ನಾಗೇಶ ಮಧ್ಯಾಹ್ನಿಂದು ಸುಮ್ನೆ ಕತೆ ಕೇಳು, ಚೇಷ್ಟೆ ಮಾಡ್ಬೇಡ. ಅಲ್ಲ ಅಕ್ಕ, ಅಪ್ಪ ಅದೇನೋ ಕೊಳಗ ಅಂದ್ರಲ್ಲ, ಆ ಕೊಳಗ ಅಂದ್ರೇನು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳ್ದೆ. ಅದನ್ನೇ ಹೇಳಕ್ಕೆ ಬರ್ತಿದ್ದೆ ನಾಗೇಶ. ಅವಾಗ ಮುತ್ತು ರತ್ನ ಚಿನ್ನನೆಲ್ಲ ಕೊಳಗದಲ್ಲಿ ಅಳಿತಾ ಇದ್ರು. ಕೊಳಗ ಅಂದ್ರೆ ಅಳತೆ ಮಾಡೋದು ಅಂತ ಅರ್ಥ. ಒಂದು ಕೊಳಗ 5 ಸೇರಿಗೆ ಸಮನಾಗಿರುತ್ತೆ. ಹೌದಾ ಅಪ್ಪ? ಹೌದು ನಾಗೇಶ. ಮತ್ತೆ ರಾಜ ಅಲ್ಲಿನ ಜನರಿಗೆ ಸುಖವಾಗಿರ್ಲಿ ಅಂತ ಶ್ರೀಮಂತರಿಗೆ ಒಂದೊಂದ್ ಚಟಾಕ್ ಚಿನ್ನ, ಬಡವರಿಗೆ ಒಂದೊಂದ್ ಪಾವ್ ಚಿನ್ನ ಅಳದ್ ಕೊಡ್ತಿದ್ದಂತೆ. ಆದ್ರೆ ಕೆಲವು ಮೋಸಗಾರರು ಒಂದ್ ಪಾವ್ ಚಿನ್ನ ಇಸ್ಕೊಳ್ಳೋದ್ರ ಬದಲು ಒಂದೊಂದ್ ಸೇರ್ ಇಸ್ಕೊಂಡ್ ಬಿಡ್ತಿದ್ರಂತೆ. ಅವಾಗ ರಾಜನ್ಗೆ 3 ಕೊಳಗ ಚಿನ್ನ ಲಾಸ್ ಆಗ್ತಿತ್ತಂತೆ. ಆಗ ರಾಜ ಯೋಚನೆ ಮಾಡ್ತಿದ್ದಂತೆ, 3 ಕೊಳಗ ಚಿನ್ನ ಜಾಸ್ತಿ ತಗೋತಿದಾರಲ್ಲ ಅಂದ್ಬಿಟ್ಟು ಒಂದು ತಕ್ಕಡಿಯಲ್ಲಿ ಚಿನ್ನನ ತೂಗಿ ಕೊಡಕ್ಕೆ ಶುರು ಮಾಡಿದಂತೆ. ಹೌದಾ ಅಪ್ಪ? ಅವಾಗ ಮೋಸ ಮಾಡೋಕ್ಕಾಗ್ಲಿಲ್ವಾ? ಇಲ್ಲ ಲಕ್ಷ್ಮಿ, ಅವಾಗ ಮೋಸ ಮಾಡೋದು ಅವರಿಗೆ ಕಷ್ಟ ಆಗ್ತಿತ್ತು. ಅಪ್ಪ, ನಂಗೆ ಚಟಾಕು ಅಂದ್ರೆ ಏನಂತ ಹೇಳಪ್ಪ. ನಾಗೇಶ, ಚಟಾಕು ಅಂದ್ರೆ ಆ ಕಾಲದಲ್ಲಿ ಕಡಿಮೆ ಪ್ರಮಾಣದಲ್ಲಿ ದವಸ ಧಾನ್ಯಗಳನ್ನ ಅಳೆಯೋಕೆ ಬಳಸ್ತಿದ್ರು. 4 ಚಟಾಕ್ ಸೇರ್ಸಿದ್ರೆ 1 ಪಾವ್ ಆಗ್ತಿತ್ತು. 4 ಪಾವ್ ಸೇರ್ಸಿದ್ರೆ 1 ಸೇರು, 5 ಸೇರ್ ಸೇರ್ಸಿದ್ರೆ 1 ಕೊಳಗಕ್ಕೆ ಸಮನಾಗುತ್ತೆ. ಹೌದಾ ಅಪ್ಪ? ನಮ್ಗೆ ಗೊತ್ತೇ ಇರ್ಲಿಲ್ಲ. ಅಮ್ಮ ಈ ರೀತಿ ಹೇಳೇ ಕೊಡ್ಲಿಲ್ಲ. ಏನ್ರೋ ಅದು? ಅಪ್ಪ ಮಗಳ ಹರಟೆ ಇನ್ನೂ ಮುಗ್ದಿಲ್ವಾ? ಬೇಗ ಬನ್ನಿ, ಅಷ್ಟೊತ್ಲೇ ಅಡ್ಗೆ ಮಾಡಾಯ್ತು, ಊಟ ಮಾಡೋರಂತೆ. ಅದೇ ಸೀತಾ, ಚಟಾಕು ಸೇರು ಪಾವು ಕೊಳಗ ಅದ್ರ ಬಗ್ಗೆ ಹೇಳ್ಕೊಡ್ತಿದ್ದೆ, ಕೇಳ್ತಾ ಕೂತಿದ್ರು. ಸರಿ ನಡಿ ನಾಗೇಶ, ಲಕ್ಷ್ಮಿ ನೀವು ಬನ್ನಿ. ಅವರು ಇನ್ನೂ ಬರ್ಲೇ ಇಲ್ವಲ್ಲ? ಏನ್ ಅಂಗಡಿನೇ ಹೊತ್ಕೊಂಡ್ ಬರ್ತಿದ್ದಾರೇನೋ. ಈ ಹಾಳಾದ್ ರೇಡಿಯೋ ಬೇರೆ ಹಾಕ್ಬಿಟ್ಟು ಏನ್ ಮಾತಾಡಿದ್ರು ಕೇಳ್ಸಲ್ಲ. ಅತ್ತಾಗ ಹೋಗು. ಸೀತಾ, ಸೀತಾ ಯಾಕೆ ಈ ತರ ಕುಕ್ಕೋತಿದ್ಯಾ? ಏನಾಯ್ತು? ಯಾರನ್ನ ಕುಕ್ತಿದೀಯಾ? ಅಲ್ಲ ರೀ, ಅಪ್ಪ ಅವ್ವ ಬೇರೆ ಬಂದು ಮನೇಲಿ ಕೂತಾರ. ಈ ನಾಗೇಶನು ಲಕ್ಷ್ಮಿನೂ ಅಷ್ಟೊತ್ತಲ್ಲೇ ಎಣ್ಣೆನೂ ರವೆನೂ ತಗೊಂಡ್ ಬನ್ನಿ ಅಂತ ಅಂಗಡಿಗೆ ಕಳ್ಸಿದ್ರೆ ಇಷ್ಟೊತ್ತಾದ್ರೂ ಬಂದಿಲ್ಲ. ನೀವಾದ್ರೂ ಹೋಗಿ ತಗೊಂಡ್ ಬೇಗ ಕರ್ಕೊಂಡ್ ಬನ್ನಿ, ಹೋಗಿ. ಯಾವ ಅಂಗಡಿಗೆ ಹೋದ್ರು? ಮನೇಲಿ ಇರ್ಲಿಲ್ವಾ ಎಣ್ಣೆನೂ ರವೆನೂ? ಸ್ವಲ್ಪ ಇತ್ತು, ನಿನ್ನೆ ಖಾಲಿ ಆಯ್ತು. ಹೋಗಿ ಆ ಕಾಳನ ಅಂಗಡಿಗೆ ಹೋಗಿರ್ಬೇಕು. ತಗೊಂಡ್ ಬೇಗ ಕರ್ಕೊಂಡ್ ಬನ್ನಿ, ಹೋಗಿ. ಸರಿ ಆಯ್ತು, ಹೋಗ್ತೀನಿ. ಅದೇನೋ ಬೇರೆ ಕೆಲಸ ನೋಡೋಗು. bum 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 bum. Amma loza, appa loza, priti loza. ಅದು ಸರಿ, ಅದು ಸರಿ. ನಾನು ಲೂಸಾ, ನೀನು ಲೂಸಾ, ಹಾಟು ಲೂಸಾ. ಅದು ಸರಿ, ಅದು ಸರಿ. ಏನು ಅಂದ್ರೆ ಎಲ್ಲ ಉಲ್ಟಾ ಸೀದಾ ಪ್ರೀತಿ ಬಿದ್ರೆ, ಯಾಕೆ ಅಂದ್ರೆ ಇಲ್ಲಿ ಪ್ರೀತಿ ಮಾಡೋರೆಲ್ಲ ಬೆದ್ರೆ. ಹೌದು ಅಂದ್ರೆ ಯಾರಿಗೂ ಆಗೋದಿಲ್ಲ ಹಸಿವು ನಿದ್ರೆ. ನಂದು ಹಾಗೆ. ಅಮ್ಮ ಲೂಸಾ, ಅಪ್ಪ ಲೂಸಾ, ಪ್ರೀತಿ ಲೂಸಾ. ಅದು ಸರಿ, ಅದು ಸರಿ. ನಾನು ಲೂಸಾ, ನೀನು ಲೂಸಾ, ಹಾಟು ಲೂಸಾ. Baba, 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 black sheep, have you any more? Yes sir, yes sir, yes sir, yes sir, 3 lakhs more. One more master, one for the day, one for the little boy who lives down the lane. Hump day, dump day, hump day, dump day, stand on a wall. Hump day, dump day, hump day, dump day, had a great fall. All the king horses and all the king's son couldn't put Humpty together again.
ಲೂಸ ಅದು ಸರಿ ಅದು ಸರಿ ನಾನು ಲೂಸ ನೀನು ಲೂಸ ಹಾರ್ಟೆ ಲೂಸ ಅದು ಸರಿ ಅದು ಸರಿ ಓಡು ಗೋವಿಂದ ಇಲ್ಲಿ ಕೇಳು ಗೋವಿಂದ ಓಡಿ ಹೋಗದಿದ್ದರೆ ನಮ್ಮ ಲಬ್ಬೆ ಗೋವಿಂದ ಏನೇ ಆದರೂ ಇಲ್ಲಿ ದೊಡ್ಡೋರನ್ನೋರು ಅವರೇ ಹೇಳಿ ನೋಡೋಣ ನಾವು ಒಳ್ಳೆ ಮಾತಿಂದ ಕೋಳಿ ಕೇಳಿ ಕುಯ್ಯೋದಿಲ್ಲ ಕುಯ್ಯೋದಂತೂ ಬಿಡೋದಿಲ್ಲ ಏನಾದ್ರೂ ಮಾಡ್ಕೋ ಹೋಗೋ ಎಲ್ಲದಕ್ಕೂ ನಾನು ರೆಡಿ ಏ ಅಮ್ಮ ಲೂಸ ಅಪ್ಪ ಲೂಸ ಪ್ರೀತಿ ಲೂಸ ಅದು ಸರಿ ಅದು ಸರಿ ನಾನು ಲೂಸ ನೀನು ಲೂಸ ಹಾರ್ಟು ಲೂಸ ಅದು ಸರಿ ಅದು ಸರಿ ಅದೇನು ಆಡು ಅಂತ ಹಾಕೊಂಡವ ಕೇಳ್ತಾವ ಈ ಕಾಲದಲ್ಲಿ. ನಮ್ಮ ಕಾಲದಲ್ಲಿ ಈ ರೀತಿ ಇರಲಿಲ್ಲಪ್ಪ. ಅಮ್ಮ ಎಂದರೆ ಏನೋ ಹರುಷವು, ನಮ್ಮ ಪಾಲಿಗೆ ಅವಳೇ ದೈವವು. ಈ ರೀತಿ ಅಮ್ಮನ ಬಗ್ಗೆ ಇದ್ದ ಹಾಡು ಅಪ್ಪ ಲೂಸ ಅಮ್ಮ ಲೂಸ ಈ ಥರ ಮಾಡಿಬಿಟ್ಟವ್ರೆ. ನಾಗೇಶ, ಲಕ್ಷ್ಮಿ ಅಷ್ಟೊತ್ತಿಗ್ಲೇ ಬಂದ್ರಂತಲ್ಲ, ಇನ್ನೂ ತಕೊಂಡಿಲ್ವಾ? ಅಪ್ಪ ಇಲ್ಲಿ ನೋಡಿ, ತುಂಬಾ ಜನ ಇದಾರಲ್ವಾ, ಅದಕ್ಕೆ ನಿಂತಿದ್ದೀವಿ. ಅಪ್ಪ ನೀವ್ಯಾಕೆ ಬರೋಕ್ ಹೋದ್ರಿ? ಇನ್ನೇನೋ ನಾವೇ ತಗೊಂಡ್ ಬರ್ತಿದ್ವಿ. ಅಯ್ಯೋ, ನಿಮ್ಮಮ್ಮ ಕೂಗಾಡ್ತಿದ್ಲು, ಅದಕ್ಕೆ ನಾನೇ ಬಂದೆ. ಸರ್ಸರ ತಗೊಳ್ಳಿ, ಬೇಗ ತಕೊಂಡು ಬರ ಕೇಳೋಳ ನಿಮ್ಮಮ್ಮ. ಹೋಗೋಣ. ಅಣ್ಣ, ಅರ್ಧ ಕೆಜಿ ರವೆ, 1/4 ಲೀಟ್ರು ಎಣ್ಣೆ ಕೊಡಿ. ಊಟ 20 ರೂಪಾಯಿ ಕೊಡ್ಲೆ ರವೆನಾ? ಯಾಕಣ್ಣ, ಅರ್ಧ ಕೆಜಿ ಕೊಡಿ ಸಾಕು, 20 ರೂಪಾಯಿಗೆ ಬೇಡ. ಅರ್ಧ ಕೆಜಿಗೆ 15 ರೂಪಾಯಿ ಆಗುತ್ತೆ. 20 ರೂಪಾಯಿಗೆ ತಗೋಬಿಡು, 700 ಗ್ರಾಮ್ ಬರುತ್ತೆ. ಸರಿ ಆಯ್ತು, ಕೊಡು ಕಾಳಣ್ಣ, 20 ರೂಪಾಯಿಗೆನೆ. ಅಪ್ಪ 20 ರೂಪಾಯಿಗೆ 700 ಗ್ರಾಮು, ಆದ್ರೆ ಅರ್ಧ ಕೆಜಿಗೆ 15 ರೂಪಾಯಿ ಅಂತಾರಲ್ಲ, ಹೇಗಪ್ಪ? ನಾಗೇಶ, ಅರ್ಧ ಕೆಜಿಗೆ 15 ರೂಪಾಯಿ, ಅದಕ್ಕೆ ಇನ್ನೂ 200 ಗ್ರಾಮ್ ಸೇರ್ಸಲ್ವಾ, ಅದಕ್ಕೆ 20 ರೂಪಾಯಿ ತಗೊಳ್ಳೋದು. ಅಣ್ಣ, ಬರೀ ಅರ್ಧ ಕೆಜಿ ಬಟನ್ ಮಾತ್ರ ಹಾಕಿದ್ದೀರಾ? ಇನ್ನು 200 ಗ್ರಾಮ್ ಬಟನ್ ಹಾಕಿ. 20 ರೂಪಾಯಿಗೆ 700 ಗ್ರಾಮ್ ಅಂದ್ರೆ ಹಾಕ್ತೀನಿ ರವ ಕುಸು. ಇದೆಲ್ಲೋ 200 ಗ್ರಾಮ್ ಬಟ್ಟು ಕಾಣಿಸ್ತಾನೆ ಇಲ್ವಲ್ಲ, ತಡಿ. ಅಣ್ಣ, 200 ಗ್ರಾಮ್ ಬಟ್ಟು ಹಾಕಿ ಅಂದ್ರೆ ಬರೀ 100 ಗ್ರಾಮ್ ಬಟನ್ ಹಾಕಿದ್ದೀರಾ? ಇನ್ನೂ 100 ಗ್ರಾಮ್ ಕಡಿಮೆ ಆಗ್ತಲ್ಲ 700 ಗ್ರಾಮ್ಗೆ. ಲಕ್ಷ್ಮಿ, ಆಗ್ತಾರೆ ಇರಮ್ಮ, ಸ್ವಲ್ಪ ತಡ ಮಾಡಬೇಡ. ಮತ್ತೆ ಇನ್ನೊಂದು 100 ಗ್ರಾಮ್ ಬಟ್ಟ ಹಾಕಿದ್ದೀನಿ, ಸರಿನಾ ಕುಸು? ಸರಿ ಆಯ್ತು, ತೂಕ ಮಾಡಿ ಕೊಡೋಣ ಬೇಗ ಬೇಗ. ಸರಿ ತಗೊಳ್ಳಿ, 700 ಗ್ರಾಮ್ ರವೆ, 1/4 ಲೀಟ್ರು ಎಣ್ಣೆ. ಲಕ್ಷ್ಮಿ, ನಾಗೇಶ, ಬೇಗ ಬನ್ನಿ, ನಿಮ್ಮಮ್ಮ ಕಾಯ್ತಾ ಇರ್ತಾರೆ. ಅಪ್ಪ, ಎಷ್ಟು ತರದ ಬಟ್ಗಳಿವೆ? ಎಷ್ಟು ತರದ ಬಟ್ಟುಗಳಿವೆ ಅಂದ್ರೆ ಏನೋ ನಾಗೇಶ, ಎಷ್ಟೆಷ್ಟು ಕೆಜಿ ಬಟ್ಟುಗಳಿವೆ ಅಂತನಾ? ಹೌದು ಅಪ್ಪ, ಅಂಗಡಿ ಹಣ್ಣು ಹಾಕ್ತಾರಲ್ಲ 100 ಗ್ರಾಮ್ ಆ ತರದ ಬಟ್ಗಳು. ನಾಗೇಶ, ನಾನು ಹೇಳ್ಕೊಡ್ತೀನಿ. ಬಟ್ಗಳಲ್ಲಿ 25 ಗ್ರಾಮ್, 50 ಗ್ರಾಮ್, 100 ಗ್ರಾಮ್, 200 ಗ್ರಾಮ್, 500 ಗ್ರಾಮ್. ಈ 500 ಗ್ರಾಮ್ನ ಅರ್ಧ ಕೆಜಿ ಅಂತಾರೆ. ಮತ್ತೆ 1 ಕೆಜಿ, 2 ಕೆಜಿ, 5 ಕೆಜಿ ಬಟ್ಗಳಿವೆ. ಅಕ್ಕ, ಅಷ್ಟೇನಾ? ಇಲ್ಲ ನಾಗೇಶ, ಇನ್ನೂ ಇವೆ. 1 ಗ್ರಾಮ್, 2 ಗ್ರಾಮ್, 5 ಗ್ರಾಮ್, ಈ ತರದ ಚಿಕ್ಕ ಚಿಕ್ಕ ಬಟ್ಗಳೆಲ್ಲ ಇವೆ. ಈ ರೀತಿ ಬಟ್ಗಳನ್ನ ಚಿನ್ನದ ಅಂಗಡಿಯಲ್ಲಿ ಚಿನ್ನನ ಗ್ರಾಮ್ ಲೆಕ್ಕದಲ್ಲಿ ತೂಗೋಕೆ ಬಳಸ್ತಾರೆ. ಅಮ್ಮ, ಅಮ್ಮ. ಏನೇ ಲಕ್ಷ್ಮಿ, ಅಂಗಡಿಗೆ ಹೋಗಿ ಎಷ್ಟೊತ್ತಾಯ್ತು, ಇವಾಗ ಬಂದಿದ್ದೀರಲ್ಲ? ಅಯ್ಯೋ, ಅಂಗಡಿಲಿ ತುಂಬಾ ಜನ ಇದ್ರು ಸೀತಾ, ಅದಕ್ಕೆ ಇವರು ಕಾಯ್ಕೊಂಡು ನಿಂತಿದ್ರು. ಇವಾಗ ಕರ್ಕೊಂಡ್ ಬಂದಲ್ಲ, ಈಸ್ಕೊಂಡ್ ಮನೆಯೊಳಗೋಗು. ಅದೇನ್ ಬೇಗ ಬೇಗ ಅಡಿಗೆ ಮಾಡು. ಅಪ್ಪ ಹೇಳಿದ್ರಲ್ಲ, ಹೋಗಮ್ಮ, ಇವಾಗ ನಿನ್ ಕೆಲ್ಸ ನೋಡ್ಕೋ. ಅಪ್ಪನ್ ತರಾನೇ ಆಡ್ತಾನೆ, ನನಗ್ ಬುದ್ಧಿ ಹೇಳೋಕ್ ಬರ್ತಾನೆ. ಹೋಗೋ ಆ ಕಡೆ, ನನಗ್ ಗೊತ್ತಿಲ್ವಾ ಕೆಲ್ಸ ಮಾಡೋದು, ತರ್ಲೆ. ಅಪ್ಪ, ನಾಗೇಶ ಇತ್ತೀಚೆಗೆ ತುಂಬಾ ತರ್ಲೆ ಆಗ್ಬಿಟ್ಟಿದ್ದಾನೆ. ಯಾವ್ದಾದ್ರೂ ವಿಷಯ ಹೇಳಿದ್ರೆ ಸಾಕು
ಅದು ಹೇಗೆ ಇದು ಹೇಗೆ ಅಂತ ಕೇಳೋಕ್ ಶುರು ಮಾಡ್ತಾನೆ. ಹೌದಾ ಲಕ್ಷ್ಮಿ, ಅವನು ನಿನ್ಗಿಂತ ಚಿಕ್ಕವನಲ್ವಾ, ಅದಕ್ಕೆ ಹುಡುಗ ಬುದ್ಧಿಗೆ ಈ ತರ ಆಡ್ತಾನೆ ಅಷ್ಟೇ ಬಿಡು. ಬೆಳೀತಾ ಬೆಳೀತಾ ಸರಿ ಹೋಗ್ತಾನೆ. ಅಪ್ಪ ಅಲ್ ನೋಡಿ ನಾಗೇಶ ಏನೋ ಯೋಚನೆ ಮಾಡ್ತಾ ನಿಂತಿದ್ದಾನೆ. ನಾಗೇಶ ಬಾಯಿಲಿ, ಯಾಕೆ ಏನೋ ಯೋಚನೆ ಮಾಡ್ತಾ ನಿಂತಿದ್ದೀಯಾ? ಏನಾಯ್ತು? ಅಪ್ಪ ಅದು ಅದು ಏನೋ ನಾಗೇಶ ಅದು ಅದು ಅಂದ್ರೆ ಅದೇನ್ ಹೇಳು, ನಿನ್ ತರ್ಲೆ ಪ್ರಶ್ನೆ ಕೇಳು, ಹೇಳೋಕೆ ಅಂತಾನೆ ನಾವಿದ್ದೀವಲ್ಲ. ಅದೇ ಅಪ್ಪ, ಅಕ್ಕಿ ರಾಗಿ ಹತ್ತಿ ಇದನ್ನೆಲ್ಲ ತಕ್ಕಡಿ ಬಟ್ನಲ್ಲಿ ತೂಗ್ತಾರೆ. ಆದ್ರೆ ದಸರಾದಲ್ಲಿ ನೋಡಿದ್ರಲ್ಲ, ಆ ಆನೆಗಳನ್ನ ಹೇಗ್ ತೂಗ್ತಾರೆ? ಲೋ ನಾಗೇಶ, ಈ ನಿನ್ ತರ್ಲೆ ಪ್ರಶ್ನೆನ ಎಲ್ಲಿಟ್ಕೊಂಡಿದ್ಯೋ? ಇರು ಲಕ್ಷ್ಮಿ, ಅವನು ಸರಿಯಾಗೇ ಕೇಳ್ತಿದ್ದಾನೆ. ಆನೆಗಳನ್ನೂ ತೂಕ ಮಾಡ್ತಾರೆ, ಆದ್ರೆ ಅದನ್ನ ಈ ತರ ಚಿಕ್ಕ ಚಿಕ್ಕ ತಕ್ಕಡಿಲಿ ತೂಕ ಮಾಡಕ್ಕಾಗಲ್ಲ. ಹೌದಾ ಅಪ್ಪ, ಈ ತರ ಚಿಕ್ಕ ತಕ್ಕಡಿಲಿ ಅಷ್ಟು ದೊಡ್ಡ ಆನೆನ ತೂಕ ಮಾಡೋಕ್ಕಾಗಲ್ಲ ಅಂತ ನಂಗೂ ಗೊತ್ತು. ಅದಕ್ಕೆ ನಾನು ಆನೆನ ಹೇಗ್ ತೂಕ ಮಾಡ್ತಾರೆ ಅಂತ ಕೇಳಿದ್ದು. ಆನೆ ಅಂದ್ರೇನೆ ಸಾಮಾನ್ಯನಾ? ಅದು ಟನ್ ಗಟ್ಲೆ ತೂಕ ಬರುತ್ತೆ. ಅಪ್ಪ, ಟಂಗಟ್ಲೆ ಅಂದ್ರೆ? ಅಪ್ಪ ನನ್ಗೆ ಟನ್ ಅಂದ್ರೆ ಗೊತ್ತು, 1 ಟನ್ ಅಂದ್ರೆ 1000 kg. ಆದ್ರೆ ಆನೆನ ತೂಕ ಮಾಡೋದು ಹೇಗೇಳು? ಹೌದು ಲಕ್ಷ್ಮಿ, 1 ಟನ್ ಅಂದ್ರೆ 1000 kgನೇ. 1 ಕ್ವಿಂಟಾಲ್ಗಿಂತ ಹೆಚ್ಚು ತೂಗೋನೆಲ್ಲ ವೇಯಿಂಗ್ ಬ್ರಿಡ್ಜ್ ಅನ್ನು ಎಲೆಕ್ಟ್ರಾನಿಕ್ ಯಂತ್ರ ಅಥವಾ ತಕ್ಕಡಿ ಬಳಸಿ ತೂಗ್ತಾರೆ. ಹಾಗೇನೆ ಆನೆನ ನಮ್ಮ ಹೊಲದಲ್ಲಿ ಬೆಳಿತೀವಲ್ಲ ಕಬ್ಬು, ಅದನ್ನ ಲಾರಿಲಿ ತುಂಬ್ಕೊಂಡು ಹೋಗಿ ವೇಯಿಂಗ್ ಬ್ರಿಡ್ಜ್ ಅನ್ನು ಎಲೆಕ್ಟ್ರಾನಿಕ್ ಯಂತ್ರದಲ್ಲಿ ತೂಕ ಹಾಕಿ ನಿಮ್ಗೆ ಕಬ್ಬು ಇಷ್ಟು ಟನ್ ಆಯ್ತು, ಅದಕ್ಕಿಷ್ಟು ದುಡ್ಡಾಯ್ತು ಅಂತ ಕೊಡ್ತಾರೆ. ಆ ತರ ಆನೆನೂ ಕೂಡ ತೂಕ ಮಾಡ್ತಾರೆ. ಅಪ್ಪ, ಅಷ್ಟು ದೊಡ್ಡ ತಕ್ಕಡಿನೂ ಇದ್ದಾವ ತೂಕ ಮಾಡೋಕೆ? ಮತ್ತೆ ಕ್ವಿಂಟಲ್ ಅಂದ್ರಲ್ಲ, ಹಂಗಂದ್ರೆ ಏನಪ್ಪ? 1 ಕ್ವಿಂಟಾಲ್ ಅಂದ್ರೆ 100 kg, 2 ಕ್ವಿಂಟಾಲ್ ಅಂದ್ರೆ 200 kg. ಇದನ್ನೆಲ್ಲ ಸ್ಕೇಲ್ ಅಥವಾ ಎಲೆಕ್ಟ್ರಾನಿಕ್ ಯಂತ್ರದಲ್ಲಿ ತೂಕ ಮಾಡ್ತಾರೆ. ರೀ ಅಪ್ಪ ಮಗಳಿಗೆ ಮಾತಾಡೋಕ್ ಸಿಕ್ಬಿಟ್ರೆ ಇನ್ನೇನ್ ಬೇಕಾಗಿಲ್ಲ. ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ, ಉಪ್ಪಿಟ್ಟು ರೆಡಿ ಮಾಡಿದೀನಿ, ತಿನ್ನೋರಂತೆ. ಆಯ್ತು ಸೀತಾ, ಬಂದ್ವಿ ಎಲ್ರುವೆ. ನಾಗೇಶ, ಲಕ್ಷ್ಮಿ, ನಡೀರಿ ಕೈಕಾಲ್ ಮುಖ ತೊಳ್ಕೊಂಡು ಉಪ್ಪಿಟ್ಟು ತಿನ್ನಕ್ ಹೋಗೋಣ. ಆತ್ಮೀಯ ಕೇಳುಗರೆ, ಇಂದಿನ ಲೆಕ್ಕದ ಕಟ್ಟೆ ಕಾರ್ಯಕ್ರಮದಲ್ಲಿ ತೂಕದಲ್ಲಿ ಬರುವಂತಹ ಕ್ವಿಂಟಾಲ್ ಮತ್ತು ಟನ್ಗಳ ಬಗ್ಗೆ ತಿಳಿದುಕೊಂಡಿರಿ. ಈಗ ಒಂದು ಪ್ರಶ್ನೆ. ಅಂಗಡಿಯಲ್ಲಿ ಇರುವ ತೂಕದ ಬಟ್ಟಿನಲ್ಲಿ ಅತಿ ಕಡಿಮೆ ಬಟ್ಟಿನ ತೂಕ ಎಷ್ಟು? ನಿಮ್ಮ ಉತ್ತರವನ್ನು ಫೋನ್ ಮೂಲಕ ತಿಳಿಸಬಹುದು. ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಮತ್ತು ನಿಮ್ಮ ಊರಿನ ಹೆಸರು ಹೇಳಲು ಮರೆಯಬೇಡಿ. ಸರಿ ಉತ್ತರ ಹೇಳಿದವರ ಹೆಸರನ್ನು ಪ್ರಕಟಿಸುತ್ತೇವೆ. ನಮ್ಮ ವಿಳಾಸ: ಲೆಕ್ಕದ ಕಟ್ಟೆ, ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್, ಅಂಚಿಪುರ ರಸ್ತೆ, ಸರಗೂರು. ನಮ್ಮ ಫೋನ್ ನಂಬರ್ 9900531119. ಮತ್ತೊಮ್ಮೆ ನಮ್ಮ ವಿಳಾಸ: ಲೆಕ್ಕದ ಕಟ್ಟೆ, ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್, ಅಂಚಿಪುರ ರಸ್ತೆ, ಸರಗೂರು. ಫೋನ್ ನಂಬರ್ 9900531119. ಕೇಳುಗರೆ, ಇದುವರೆಗೂ ನೀವು ರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನ ಮಂಡಳಿಯ ಪ್ರಾಯೋಜಕತ್ವದಲ್ಲಿ ಜನಧ್ವನಿ ತಯಾರಿಸಿ ಬಿತ್ತರಿಸಿದ ಲೆಕ್ಕದ ಕಟ್ಟೆ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಬರೆದವರು ಚೌಡಹಳ್ಳಿ ಚೆಲುವರಾಜು, ನಿರ್ಮಾಣ ಶಿವಕುಮಾರ್ ಮತ್ತು ಲಿಂಗರಾಜು, ನೆರವು ವಿಜ್ಞಾನ ವಾಹಿನಿ ಮತ್ತು ವಿವೇಕ ಸ್ಕಾಲರ್ ಯೋಜನೆಯ ತಂಡ. ಪಾತ್ರಗಳು: ರಾಮಪ್ಪನ ಪಾತ್ರದಲ್ಲಿ ಬಂಕವಾಡಿ ಕೇಶವಮೂರ್ತಿ, ಸೀತಮ್ಮನ ಪಾತ್ರದಲ್ಲಿ ಧನ್ಯಶ್ರೀ, ಅಂಗಡಿಯವನ ಪಾತ್ರದಲ್ಲಿ ಮಲ್ಲೇಶ್, ಲಕ್ಷ್ಮಿಯ ಪಾತ್ರದಲ್ಲಿ ಕುಮಾರಿ ಕಾವ್ಯಶ್ರೀ, ನಾಗೇಶ್ನ ಪಾತ್ರದಲ್ಲಿ ಮಾಸ್ಟರ್ ಚೇತನ್. ನಮಸ್ಕಾರ.
ನಾಳೆ ಇನ್ನೊಂದು ವಿಷಯ ಚರ್ಚಿಸಲು ಲೆಕ್ಕದ ಕಟ್ಟೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ವಂದನೆಗಳು. ಮುಕ್ಕೋಟಿ ಗಣಲೋಕ ನಾ ಕಾಣೆ ನನ್ನಾಣೆ ಕಳೆದವ ಗಜ